ಅಣ್ಣ ಏನಾಯಿತು? ಬ್ಯಾಟ್ರಿ ಖಾಲಿ ಆಗ್ಬಿಡೈತಣ್ಣ. ಕುತ್ಕೊಳ್ಳಿ ಅದು ಗಂಟ. ಊಟ ಮಾಡಿದ್ರಾ? ಹಾಂ ಮಾಡಿದೆ ಅಣ್ಣ. ಎಲ್ಲಿಂದ ತಲ್ಕ ಬರ್ತಾ ಇದ್ದೀರಣ್ಣ? ಈ ಕಡೆಯಿಂದ 2 ಕಿಲೋಮೀಟ್ರ್ ಇದಕ್ಕೆ ಹೋಗ್ಬಂದೆ. ಹಾಂ. ಈಗ ಬಂದು ಊಟ ಮಾಡ್ಕೊಂಡು ಕೂತಿದ್ದೆ. ಹಾಂ. 1 ಅವರ್ ವೆಯ್ಟ್ ಮಾಡಿದೆ. ಹಾಂ. ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಇದ್ರಲ್ಲಿ ಬ್ಯಾಟ್ರಿಗಳೇ ಇಲ್ಲ ಅಂತ. ಅದಕ್ಕೆ ಹೋಗ್ಬಂದೆ. ಮಾರುತಳ್ಳಿಗೆ ಹೋಗ್ಬಿದ್ದೆ. ಮಾರುತಳ್ಳಿ ಎಲ್ಲೈತೆ? 4.3 ಕಿಲೋಮೀಟ್ರ್ ಇದೆ. ಬಟ್ ಇಲ್ಲಿ ಮೇಲೆ ತಿಳ್ಕೊಂಬಂದೆ ಇದೇ ರೋಡಲ್ಲಿ. 2.5 ಕಿಲೋಮೀಟ್ರು. ಹಾಂ. ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಕೂತಿದ್ದೆ. ಹಾಂ. 1 ಅವರ್ ತನಕ ವೆಯ್ಟ್ ಮಾಡಿದ್ದೀನಿ. ಇವಾಗ ಗೊತ್ತಾಯ್ತು ಬ್ಯಾಟ್ರಿನೇ ಇಲ್ಲ ಅಂತ. ಏನು ಕೆಲಸ ಮಾಡೋದು ನೀವು? ರ್ಯಾಪಿಡೋ. ಏನು ಅಣ್ಣ ಅದರಲ್ಲಿ ಏನಾರ ಪ್ರಾಫಿಟ್ ಇದೆಯಾ ಪ್ರಾಫಿಡೋದಲ್ಲಿ? ಆಯ್ತಾ ಡೈಲಿ 2,000 ಮೇಲಾಗುತ್ತೆ. 2,000 ನೀವೇ ಪರವಾಗಿಲ್ಲಣ್ಣ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ನೀವು? ಓನ್ ವೆಹಿಕಲಲ್ಲಿದ್ದರೆ ಮಾಡ್ಬೋದು. ಓನ್ ವೆಹಿಕಲ್ ಇದ್ದರೆ 2,000 ಮೇಲಾಗುತ್ತೆ. ಇವರು ಯಾರೋ ಪಾಪ ಝೊಮ್ಯಾಟೋ ಅವ್ರು ಯಾರು ಥ್ರೋ ಮಾಡ್ಕೊಂಡು ಹೋಗ್ತಾವ್ರೆ. ಅಯ್ಯಯ್ಯ ಪಾಪ. ಸ್ವಂತವ್ರು ನಿಮ್ದು ಇದೇನಾ? ಇಲ್ಲೇನಾ? ಮೈಸೂರಾ? ಬ್ಯಾಚುಲರಾ ನೀವು? ಹಾಂ, ಅರ್ಥ ಆಗಿಲ್ಲ. ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಫ್ರೆಂಡ್ಸಾ? ಎಷ್ಟು ಜನ ಇದ್ದೀರಾ ನೀವು ಫ್ರೆಂಡ್ಸು? ಒಂದು 4 ಜನ ಇದ್ದೀವಿ. ಓ ಎಲ್ಲರೂ ಮೈಸೂರವ್ರೆ ನೀವು? ಇಲ್ಲ, ಇಬ್ಬರು ಮೈಸೂರು, ದಾವಣಗೆರೆ, ಇನ್ನೊಬ್ಬ ಕೇರಳ. ಹಾಂ ಹಾಂ. ಅವರೆಲ್ಲ ಏನು ಕೆಲಸ ಮಾಡ್ತಾರೆ? ಅವರು 3 ಜನ KFCಗೆ ಹೋಗ್ತಾರೆ. KFCಗಾ? ಓಕೆ. ಹಾಂ ಅಣ್ಣ. ಅಣ್ಣ ನೇಮ್ ಇಟ್ಸ್ ಮೀ ಶೇರ್ ಅಂತ ಬರುತ್ತೆ ನೋಡಿ. ಮನೇಲಿ ಜಗಳ ಆಡ್ಕೊ ಬಂದಿದ್ದೀರಾ? ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಣ್ಣ. ಎಷ್ಟೇ ಕಷ್ಟ ಇದ್ರೂ ಮನೆಯವ್ರು ಆಗ್ತಾರೆ ಹೊರತು ಇನ್ಯಾರೂ ಆಗಲ್ಲಣ್ಣ. ಹಾಂ. ಕಾಲೇಜ್ ಸೇರ್ಬೇಕಂತ ಜಗಳ ಆಡ್ಕೊ ಬಂದಿದ್ದೀರಾ? ಅದೇ ಕಾರಣಕ್ಕೂ ಅಷ್ಟೇ ಅಣ್ಣ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಇವಾಗ ಗೊತ್ತಾಯ್ತು ಅಣ್ಣ. ಎಲ್ಲ ಇವಾಗ ಗೊತ್ತಾಯ್ತಾ? ಇವಾಗ ಗೊತ್ತಾಯ್ತು ಅವೆಲ್ಲ. ಅಂದರೆ ನಾವು ಫ್ರೆಂಡ್ಸ್ ಎಲ್ಲ ಒಂದೇ ಕಾಲೇಜಿಗೆ ಸೇರ್ಬೇಕಂತ RR ನಗರದಲ್ಲಿ ಕಾಲೇಜಿಗೆ ಸೇರಿದ್ವಿ. ಹೋಟೆಲ್ ಮ್ಯಾನೇಜ್ಮೆಂಟ್ಗೆ. ಅಂದರೆ ಅವರು ಸೇರ್ಬೇಕಾದಾಗ ಹೇಳಿದ್ದೆ ಒಂದು, ಸೇರಾದ್ಮೇಲೆ ಮಾಡಿದ್ದೆ ಇನ್ನೊಂದು. ಯಾರು ಫ್ರೆಂಡ್ಸಾ? ಫ್ರೆಂಡ್ಸ್ ಎಲ್ಲ ಒಟ್ಟು ಜೊತೆಗೆ ಇದ್ದೀವಿ. ಕಾಲೇಜವರು ಎಲ್ಲರೂ ಕಾಲೇಜ್ ಬಿಟ್ಟಿದ್ವಿ. ಅಂದರೆ ಕಾಲೇಜಿಗೆ ಸೇರ್ಬೇಕಾದಾಗ ಹಂಗಿರುತ್ತೆ ಹಿಂಗಿರುತ್ತೆ ಕಾಲೇಜು, ಪ್ಲೇಸ್ಮೆಂಟ್ ಈ ಥರ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಕಾಲೇಜಿಗೆ ಬಂದಾದ್ಮೇಲೆ ಗೊತ್ತಾಯ್ತು ಒಬ್ಬರು 27 ವರ್ಷ, ಇಬ್ಬರು MA ಮುಗಿಸಿದ್ದಾರೆ, ಇನ್ನಿಬ್ಬರು BCom ಮುಗಿಸಿದ್ದಾರೆ, MCom ಮುಗಿಸಿರೋರು ಇದ್ದಾರೆ, ಇಬ್ಬರು ಮದುವೆ ಆಗಿದೆ. ಅವರು ಎಲ್ಲ ಇದ್ದಾರೆ ನಮ್ಮ ಕ್ಲಾಸ್ಮೇಟ್. ಅವರು ಏನು ಮಾಡಿದ್ರು, ಮತ್ತೆ ಆ ಥರ ಯಾರ್ಯಾರು ಅವ್ರೆ ಅವ್ರ ಕಡೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿದ್ರು. ಅಂದರೆ ಇವಾಗ ದೊಡ್ಡವ್ರು ಯಾರ್ಯಾರು ಅವ್ರು ಸೀನಿಯರ್ಸು, ಅವ್ರ ಕಡೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿದ್ರು ಅವರು. ನಮ್ಮ ಕಡೆ ಈ ಥರ ಚಿಕ್ಕವ್ರನ್ನ ಇವಾಗ ಯಾರ್ಯಾರು PUC ಮುಗಿಸಿ ಬಂದಿದ್ದೀವಿ, ಫೋಕಸ್ ಸಿಕ್ಕಾಬಿಟ್ಟೆ ಕಮ್ಮಿ ಮಾಡ್ತೀವಿ. ಹಂಗಾಗಿ ನಾವೆಲ್ಲ ಕಾಲೇಜ್ ಬಿಟ್ಬಿಟ್ವಿ. ಅದಾದಮೇಲೆ ಕಾಲೇಜ್ ಲಾಸ್ಟ್ ಟೈಮ್ ನಾವು ಕಾಲೇಜ್ ಬಿಟ್ಟಿದ್ವಿ, ನಮಗೆಲ್ಲ ಆಗಲ್ಲ ಬಂದ್ವಿ. ಆಗ ಅವ್ರು ಹೇಳಿದ ಮಾತು, ನಿಮ್ದು ಇನ್ನೂ ಬ್ಯಾಲೆನ್ಸ್ ಫೀಸು 4.5 ಲಕ್ಷ ಇದೆ, 4.5 ಲಕ್ಷ ಕಟ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಇವಾಗ ಮನೆಯವರು ಇಲ್ಲ, ಏನು ಇಲ್ಲ, ನಾನು ಈ ಥರ ಆದಷ್ಟು ಟ್ರೈ ಮಾಡಿ ಅಣ್ಣ ಮನೆಗೆ ಹೋಗಿ ಸೇರೋ ಥರ. ಇಲ್ಲಾಂದರೆ ಇವಾಗ ಮನೆಯವರೆಲ್ಲ ಇದಾಗಿದೆ. ನೆಕ್ಸ್ಟ್ ಇಯರ್ ಕಾಲೇಜಿಗೆ ಜಾಯ್ನ್ ಆಗ್ತೀನಿ. ನೆಕ್ಸ್ಟ್ ಇಯರ್ ಜಾಯ್ನ್ ಆಗ್ತೀರಾ? ಈ ವರ್ಷ ಸ್ವಲ್ಪ ಅದೇ ಕಾಲೇಜ್ ಫೀಸ್ ಇದೆಯಲ್ಲ, ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಚಾಲೂ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಮತ್ತೆ ಜಾಯ್ನ್ ಆಗ್ಯಾನ ಅಣ್ಣ. ಮನೆಗಳಲ್ಲಿ ಹೇಳಿದ್ರು ಸುಮ್ಮನೆ ಬೇಡ ಹಂಗೆ ಅಂತ. ನಾವು ಒಬ್ಬರಂತಲ್ಲ, ಬಂದಿರೋರು 10 ಜನ ಮನೆ ಜಗಳ ಆಡ್ಕೊಂಡಿದ್ರು. ಅಯ್ಯೋ 10 ಜನ ಬಂದಿದ್ದೀರಾ? ಹಂಗಂದ್ರೆ 10 ಜನದಲ್ಲಿ ನೀವು 4 ಜನ ಇದ್ದೀರಾ? ಇಲ್ಲ ಅಂದರೆ 10 ಜನ ಅಲ್ಲ, ನಾವು ಮೈಸೂರವ್ರು 3 ಜನ, ಅದ್ಬಿಟ್ಟು ಇನ್ನೊಬ್ಬ ದಾವಣಗೆರೆ ಇನ್ನೊಬ್ಬ ಕೇರಳದವನು ಒಂದು ಕಂಪ್ಲೀಟ್ ಮಾಡ್ಕೊಂಡವನು. ಅವರೆಲ್ಲ ಹೋಗ್ಬಿಟ್ಟು ಅವರೆಲ್ಲ ಮನೆ ಬಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರು ಅವರೆಲ್ಲ. ಅವರು ಕೂಡ ಕಾಲೇಜ್ ಬಿಟ್ಟರು. ಅವರು ಕಾಲೇಜ್ ಬಿಟ್ಬಿಟ್ರು. ಇವಾಗ ಮನೆಯವರು ಮಾತಾಡಲ್ವಾ ನಿಮ್ಮ ಜೊತೆ? ಮಾತಾಡ್ತಾರೆ. ಅದೇ ಈಗ
ಹಾಂ ನೆಕ್ಸ್ಟ್ ಇಯರ್ ಮತ್ತೆ ಕಾಲೇಜಿಗೆ ಜಾಯ್ನ್ ಆಗ್ಬೇಕು. ಹಾಂ ಹಾಂ ಸ್ಟಾರ್ಟಿಂಗು ಸೇರ್ಬೇಕಾದಾಗ ಎಲ್ಲ 50,000 ಪೇ ಮಾಡಿದ್ವಿ, ಹಾಂ ಎಲ್ಲರೂ 50-50. ಹಾಂ ಅದನ್ನು ಕೂಡ ನಾವು ಸಾಲ ಮಾಡ್ಕೊಂಡಿರೋದು, ಅಯ್ಯಯ್ಯೋ ಅಂದರೆ ಮನೆಯವ್ರು ಕೊಟ್ಟಿಲ್ಲ, ನಾವು ಸಾಲ ಮಾಡ್ಕೊಂಡಿರೋದು. ಹಾಂ 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 ಎಲ್ಲವನ್ನು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಓಕೆ ನೋಡಿ ಇದೇನಾ? ಹಾಂ ಓಕೆನಾ, ಥ್ಯಾಂಕ್ ಯು ಅಣ್ಣ. ಹಾಂ ಬರ್ಮಿಲ್ಲ ಅಂತಂದಿರಿ, ಇನ್ನೂ ಒಂದು 1/2 hour ಕಳ್ಕೊಬರ್ಬೇಕಾಗಿತ್ತು. ಇಲ್ಲ ಪರವಾಗಿಲ್ಲ, ಇರಲಿ. ಸರಿ ಅಣ್ಣ, ಸಿಗ್ತೀನಿ. ಸರಿ.